ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಬಳ್ಳಾರಿಯಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಸಮಾವೇಶ. ಸಮಾಜ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಪ್ರಮುಖ. ಮಾಜಿ ಸಚಿವ ಬಿ. ಶ್ರೀರಾಮುಲು. ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ದೊಡ್ಡದಾಗಿದ್ದು, ಸಮಾಜದ ಸಮಸ್ಯೆಗಳನ್ನು ಬಿಂಬಿಸುವಲ್ಲಿ ಅವರ ಸತತ ಪರಿಶ್ರಮ ಶ್ಲಾಘನೀಯವಾಗಿದೆ ಎಂದು ಬಿಜೆಪಿ ಹಿರಿಯ ಧುರೀಣರು ಮತ್ತು ಮಾಜಿ ಸಚಿವ ಬಿ. ಶ್ರೀರಾಮುಲು ಅಭಿಪ್ರಾಯಪಟ್ಟಿದ್ದಾರೆ. ಅದು ಬಳ್ಳಾರಿ ಜಿಲ್ಲೆಯನ್ನು ತಾವು ಆಯ್ಕೆಯನ್ನು ಮಾಡಿಕೊಂಡಿದ್ರಿ. ಈ ಆಯ್ಕೆಯನ್ನು ಮಾಡಿಕೊಂಡ ನಂತರ ಇವತ್ತು ಇಂಡಿಯನ್ ಜನರಲ್ ಅಸೋಸಿಯೇಷನ್ ಕಾನ್ಫರೆನ್ಸ್ ಅನ್ನು ಕೂಡ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಇದರದೇ ಆದಂತಹ ಇತಿಹಾಸ ಇದೆ. ವಿಜಯನಗರ ಕಾಲದಿಂದ ಕೂಡ ಅವತ್ತಿನ ಸ್ಥಾಪನೆ ಆದಂತಹ 1932ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ನಂತರ ಅವತ್ತಿನ ಹಕ್ಕಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಜ ತನಕ ಕೂಡ ಇದೇ ಆದಂತಹ ಒಂದು ಗೌಪ್ಯವಾದಂತಹ ಒಂದು ರೀತಿ ಅದರದೇ ಆದಂತಹ ಒಂದು ಜರ್ನಲಿಸ್ಟ್ ಅಂದ್ರೀಗ ಅಲ್ಲಿ ರಾಜ ಮನೆತನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಕ್ಕಬುಕ್ಕರ ಕಾಲದಲ್ಲಿ ಕೂಡ ಅವ್ರನ್ನ ಬೇರೆ ಅಂದ್ರೆ ಇವತ್ತು ಜರ್ನಲಿಸ್ಟ್ ಅಂತ ಕರೀತೀವಿ, ಅವತ್ತಿನ ಸಂದರ್ಭದಲ್ಲಿ ದೂತರು ಅಂತೇಳಿ ನಾವು ಕರಿತೀವಿ. ಅವತ್ತಿನಿಂದ ಕೂಡ ಇದರದೇ ಆದಂತಹ ಇತಿಹಾಸ ಇರೋ ಕಾರಣ ಇವತ್ತು ತಾವೇನು ಇದನ್ನ ಆಯ್ಕೆಯನ್ನು ಮಾಡಿಕೊಂಡಿದ್ರು ಇದು ಪುನಃ ಗತವೈಭವವನ್ನು ನೆನಪು ಮಾಡಿಕೊಳ್ಳುವಂತ ಕೆಲಸ ಕೂಡ ಆಗಿದೆ. ಇವತ್ತು ಪತ್ರಕರ್ತರು ಅಂದ ತಕ್ಷಣನೇ ಇವತ್ತು ಎಷ್ಟು ಅವ್ರಿಗೆ ಈಗ ಅವರು ಈ ಸಮಾಜದ ಕಣ್ಣುಗಳಿದ್ದಂತೆ. ಈ ಸಮಾಜದಲ್ಲಿ ಏನನ್ನ ಒಳ್ಳೆಯದನ್ನು ಕಾಣಬೇಕು ಅಂದ್ರೆ ಈಗ ಒಳ್ಳೆಯ ವಿಚಾರಗಳನ್ನು ಆಗಬೇಕಂದ್ರೆ ಕೂಡ ಒಳ್ಳೆಯದನ್ನು ನಡ್ಕೋಬೇಕಾದ್ರೆ ಈಗ ಅದ್ರ ಕಣ್ಣುಗಳು ಕಿವಿಗಳು ಯಾರು ಅಂದ್ರೆ ಈಗ ಅದು ಪತ್ರಕರ್ತರು, ಜರ್ನಲಿಸ್ಟ್ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಅವರು ಇತ್ತೀಚೆಗೆ ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಬಳ್ಳಾರಿ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ 2 ದಿನಗಳ ಕಾಲ ನಡೆಯುವ ಪತ್ರಕರ್ತರ ರಾಷ್ಟ್ರೀಯ ಮಂಡಳಿಯ ಸಭೆಯ 2ನೇ ದಿನದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಎಷ್ಟು ಜವಾಬ್ದಾರಿ ಇದೆ ಅಂದ್ರೆ ಅವರು ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಕಡೆ ಸೋಷಿಯಲ್ ಮೀಡಿಯಾ, ಟ್ವಿಟರ್ಸ್ಗಳು ಇವೆಲ್ಲ ಕೂಡ ಜಾಸ್ತಿ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಒಂದು ಸುಳ್ಳು ಸುದ್ದಿಗಳು ಸಾಕಷ್ಟು ಇವತ್ತು ಪ್ರಚಲಿತ ಆಗ್ತಿರ್ತಾವ. ಈ ಸುಳ್ಳು ಸುದ್ದಿಗಳನ್ನು ಪ್ರಚಲಿತ ಆದಂತ ಟೈಮಲ್ಲಿ ಕೂಡ ಇದನ್ನ ಸತ್ಯ ಅಂತೇಳಿ ತಾವು ನೋಡಿಸ್ಕೊಳ್ಬೇಕಾಗಿದೆ. ಈ ನೋಡಿಸ್ಕೊಳ್ಬೇಕಾದಂತ ಟೈಮಲ್ಲಿ ಬಹಳಷ್ಟು ಒಂದು ದೊಡ್ಡ ಟಾಸ್ಕ್. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪತ್ರಿಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಕಾರ್ಯಾಂಗ ವಿಚಾರ, ಪತ್ರಿಕಾಂಗ ಮತ್ತು ನ್ಯಾಯಾಂಗ ವಿಚಾರ ನೋಡಿದಂತ ಟೈಮಲ್ಲಿ ಪತ್ರಿಕಾಂಗದ್ದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದರ ಮಹತ್ವದ ಕಾರ್ಯಗಳನ್ನು ಮಾಡುವಂತ ಕೆಲಸ ಆಗ್ತಾ ಇದ್ದಾವ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವರು ಸುದ್ದಿಗಳಂದ್ರಿಗಿನ ನಾವು ಯಾವುದನ್ನು ವಿಚಾರಗಳು ತಿಳ್ಕೊಬೇಕಂದ್ರೆ ಎದ್ರ ಮೂಲಕ ತಿಳ್ಕೋಬೇಕು. ಅವತ್ತಿನ ಕಾಲದಲ್ಲಂತೂ ಬೇರೆ ಬೇರೆ ಟೆಕ್ನಾಲಜಿಗಳ ಮೂಲಕ ಅವತ್ತು ಸ್ವಲ್ಪ ಇತ್ತು, ಇವತ್ತು ಸಾಕಷ್ಟು ಟೆಕ್ನಾಲಜಿಗಳಾದಂತ ಟೈಮಲ್ಲಿ ಕೂಡ ನಾವು ಯಾವ್ದನ್ನ ಸುದ್ದಿಯನ್ನು ಮುಟ್ಟಿಸ್ಬೇಕಂದ್ರೆ ಪತ್ರಕರ್ತ ಎಷ್ಟು ಕಷ್ಟಪಡಬೇಕು. ಪತ್ರಕರ್ತ ಈಗಿನ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಯಾವ್ದನ್ನ ಒಂದು ದೊಡ್ಡದು ವಾರಗಳು ಆಗ್ತಾ ಇರೋದ್ರಿಂದ ನೇರವಾಗಿ ಅಲ್ಲೇ ಹೋಗಿ ನೇರ ಒಂದು ಪ್ರದರ್ಶನ, ನೇರವಾದಂತ ಒಂದು ರೀತಿ ಸಂವಾದ ಮಾಡುವಂತ ಕೆಲಸಗಳನ್ನ ನಾವು ನೋಡಿದೀವಿ. ಪತ್ರಕರ್ತ ಎಷ್ಟು ಕಷ್ಟ ಅಂದ್ರೆ ಈಗ ಅವತ್ತಿನ ಸಂದರ್ಭದಲ್ಲಿ ಪತ್ರಕರ್ತ ಆದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಗಿಡದ ಕೆಳಗಡೆ ಕುಂತು ಸತ್ಯ ಏನೋ ಸುಳ್ಳು ಅನ್ನೋಂಥದ್ದು ಅಲ್ಲೇ ಕುಂತು ಬರೀತಾ ಇದ್ದ. ಇವತ್ತು ಹಂಗಿಲ್ಲ, ಬಹಳಷ್ಟು ಟೆಕ್ನಾಲಜಿ ಬದಲಾಗಿದೆ. ಇವತ್ತು ಏನೇನೋ ಪತ್ರಕರ್ತ ಇಲ್ಲಿ ಕುಂತು ಬರೀತಾ ಇರೋದ್ರಿಂದ ಅದು ಸತ್ಯ, ಅದು ಸುಳ್ಳು, ಅದು ಯಾವುದೊಂದು ಕೂಡ ಕಂಡಿಡಿಯುವಂತ ಕೆಲಸ ಜನರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಪತ್ರಕರ್ತ ಎಷ್ಟು ಕಷ್ಟಪಡ್ತಿದ್ದ, ಎಷ್ಟು ಕಷ್ಟ ಅಂದ್ರೆ ದೇಶದಲ್ಲಿ ಒಬ್ಬ ದೇಶವನ್ನು ಕಾಯುವಂತ ಒಬ್ಬ ಸೈನಿಕರಿಗೆ ಎಷ್ಟು ಜವಾಬ್ದಾರಿ ಇದೆನೋ ಪತ್ರಕರ್ತರು ಕೂಡ ಅಷ್ಟು ಜವಾಬ್ದಾರಿಯಿಂದ ಇದೆ ಅಂತ ಹೇಳಿ ನಾನು ತಿಳ್ಕೊಂಡು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಡೂರು ಶಾಸಕಿ ಅನ್ನಪೂರ್ಣ,
ಮಾಜಿ ಸಚಿವರು ಬಿ ಶ್ರೀರಾಮುಲು, ಶ್ರೀ ತೋಂಟದಾರ್ಯ ಡಂಬಳ ಮಠದ ಶ್ರೀ ಸಿದ್ದರಾಮ ಸ್ವಾಮಿಗಳು, ರಾಷ್ಟ್ರೀಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಬಿ ಪಂಡಿತ್, ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮುರುಗೇಶ್ ಶಿವಪೂಜಿ, ಕರ್ನಾಟಕ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಸುದೇಶ್ ಕುಮಾರ್, ಬಿಹಾರ ರಾಜ್ಯದ ಮಾಜಿ ರಾಜ್ಯಸಭಾ ಸದಸ್ಯ ಅನಿಲ್ ಹೆಗಡೆ ಮತ್ತು ವಿವಿಧ ರಾಜ್ಯಗಳ ಪದಾಧಿಕಾರಿಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಮತ್ತು ಕರ್ನಾಟಕ ಪತ್ರಕರ್ತರ ಸಂಘದ ವತಿಯಿಂದ ಆಗಮಿಸಿದ್ದ ಸ್ವಾಮೀಜಿಗಳು ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಸಚಿವರು, ಶಾಸಕರು, ಇನ್ನುಳಿದ ಎಲ್ಲ ಗಣ್ಯಮಾನ್ಯರಿಗೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಬಿ ಪಂಡಿತ್, ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಮುರುಗೇಶ್ ಶಿವಪೂಜಿ, ಬಿಹಾರದ ರಾಜ್ಯಸಭಾ ಸದಸ್ಯ ಅನಿಲ್ ಪ್ರಸಾದ್ ಹೆಗಡೆ, ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಪಂಜಾಬಿನ ರಾಜ್ಯಾಧ್ಯಕ್ಷ ಜಸ್ಬೀರ್ ಸಿಂಗ್ ಪಟ್ಟಿ, ಬಿಹಾರ ರಾಜ್ಯದ ಅಧ್ಯಕ್ಷ ನವೀನ್ ಕುಮಾರ್, ಬಳ್ಳಾರಿ ಜಿಲ್ಲಾಧ್ಯಕ್ಷ ಯಾಳ್ಪಿ ವಲಿಪಾ ಸೇರಿದಂತೆ ದೇಶದ 18 ರಾಜ್ಯಗಳ ಪತ್ರಕರ್ತರ ಪ್ರತಿನಿಧಿಗಳು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳ ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಬೇಕು. ಕಳೆದ ಅನೇಕ ವರ್ಷಗಳಿಂದ ಈ ಕರ್ನಾಟಕ ಪತ್ರಕರ್ತರ ಸಂಘ ಪತ್ರಿಕೋದ್ಯಮಕ್ಕೆ ಉತ್ತೇಜನವನ್ನು ನೀಡುವುದಲ್ಲದೆ ಪತ್ರಕರ್ತರಿಗೆ ಏನಾದರೂ ತೊಂದರೆಗಳು ಬಂದಲ್ಲಿ ಅವರ ನೆರವಿಗೆ ಧಾವಿಸುವಂಥ ಒಂದು ಕೆಲಸವನ್ನು ಈ ಸಂಘ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅನೇಕ ಸಂದರ್ಭಗಳಲ್ಲಿ ಅವರಿಗೆ ವಿಮೆಯ ಹಣವನ್ನು ಕೊಡುವುದರ ಮೂಲಕ ತೊಂದರೆಗೊಳಗಾದವರ ನೆರವಿಗೆ ಈ ಪತ್ರಕರ್ತರ ಸಂಘ ವಿಶೇಷವಾಗಿ ಬರ್ತಾ ಇರೋದು ಬಹುಶಃ ಇನ್ನುಳಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿರುವಂತಹದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕು. ಅದರ ಜೊತೆಗೆ ನಮ್ಮ ಈ ಕರ್ನಾಟಕ ಪತ್ರಕರ್ತರ ಸಂಘ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಘಟಕಗಳನ್ನು ಹೊಂದುವ ಮೂಲಕ ಇಂಥ ರಾಷ್ಟ್ರೀಯ ಸಭೆಗಳನ್ನು ನಿರಂತರವಾಗಿ ನಡೆಸ್ತಾ ಇರೋದು ಕೂಡ ಈ ಒಂದು ಪತ್ರಕರ್ತರ ಸಂಘದ ಹಿರಿಮೆಗಳಲ್ಲಿ ಸಾಧನೆಗಳಲ್ಲಿ ಒಂದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕು. ಬಹಳ ಸಣ್ಣ ರೂಪದಲ್ಲಿ ಪ್ರಾರಂಭಗೊಂಡಿರುವಂತಹ ಈ ಸಂಸ್ಥೆ ಇವತ್ತು ವಿಸ್ತಾರೋನ್ನತವಾಗಿ ಬೆಳೀತಾ ಇದೆ. ರಾಷ್ಟ್ರೀಯ ಮಟ್ಟದ ಇಂಥ ಸಮಾವೇಶಗಳನ್ನು ಜರುಗಿಸುವಂಥ ವಿಚಾರ ಸಂಕಿರಣಗಳನ್ನು ಜರುಗಿಸುವಂಥ ಒಂದು ಕೆಲಸವನ್ನು ದೂರದ ದಿಲ್ಲಿ ಹಾಗೂ ಪಾವನ ಸಾನ್ನಿಧ್ಯವನ್ನ ಕರುಣಿಸಿ ಆಗಮಿಸಿರುವ ಗದಗಿನ ತೋಂಟದಾರ್ಯ ಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸನ್ನಿಧಿಯವರನ್ನ, ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್, ಕರ್ನಾಟಕ ಪತ್ರಕರ್ತರ ಸಂಘ,
ಹಾಗೂ ತಮ್ಮೆಲ್ಲ कभी गर्मी नहीं करते जथेदार गुरचंद सिंह तोड़ा होते थे, कभी गर्मी नहीं करते थे। वो कक्का जी हमारा भी था पंजाबी मुख्यमंत्री ने कह के सोचता है ठीक है, एक आदमी जा रहा है उसको बोलो ना तेरा वो भी क्या हमें तो पंजाबी में बोलते हैं तेरे बाप का तेरी माँ का खतरा। ಪಂಚ್ ನ್ಯೂಸ್ಗಾಗಿ ಬಳ್ಳಾರಿಯಿಂದ ಕೃಷ್ಣ ಅರ್ಗೆ.